ಸುಮಾರು 3-4 ದಿನ ಕಾಲ ನಡೆಯುವ ಗೌಸಮುದ್ರ ಮಾರಮ್ಮ ಜಾತ್ರೆಗೆ ಈ ಬಾರಿ 8 ಲಕ್ಷ ಭಕ್ತರು ಸೇರುವ ನಿರೀಕ್ಷೆ ಇದೆ ಎಂದು ಗೌಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಬಣ್ಣ ಹೇಳಿದರು. ಮಾಧ್ಯಮದೊಂದಿಗೆ ಅವರು ಮಾತನಾಡಿ, ಮಧ್ಯ ಕರ್ನಾಟಕದಲ್ಲಿ ಹೆಸರುವಾಸಿಯಾದ ಚಳ್ಳಕೆರೆ ತಾಲೂಕಿನ ಗೌಸಮುದ್ರ ಮಾರಮ್ಮನ ಜಾತ್ರೆ ಅಕ್ಟೋಬರ್ 26ರಂದು ಗೌಸಮುದ್ರ ಸಮೀಪ ತುಮಲ್ನಲ್ಲಿ ನಡೆಯಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ವಾಡಿಕೆಯಂತೆ ಶ್ರಾವಣ ಮಾಸ ಮುಗಿಯುತ್ತಲೇ ಆರಂಭವಾಗುವ ಮಧ್ಯಾಹ್ನದ ಮಾರಮ್ಮ ಎಂದೇ ಕರೆಯಲಾಗುವ ಮಾರಮ್ಮನ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಲಿದ್ದಾರೆ. ಆಗಸ್ಟ್ 24ರಂದು ಗ್ರಾಮಸ್ಥರು ಹುತ್ತಕ್ಕೆ ಪೂಜೆ ಸಲ್ಲಿಸಿ ಹಾಲಿನ ಅಭಿಷೇಕ ಮಾಡುವ ಮೂಲಕ ಆರಂಭವಾಗುವ ಜಾತ್ರೆ 5 ದಿನಗಳ ಕಾಲ ಅದ್ದೂರಿಯಾಗಿ ನೆರವೇರಲಿದೆ. ಮೊದಲನೇ ದಿನ ಗ್ರಾಮಸ್ಥರು ಸುಸೂತ್ರವಾಗಿ ದೇವಿ ಜಾತ್ರೆ ನೆರವೇರಿಸಲಾಗುತ್ತದೆ. ಅರಿಶಿನ ಕಂಕಣ ಕಟ್ಟಿಕೊಳ್ಳುತ್ತಾರೆ. 25ರಂದು ದೇವಿಯ ಸನ್ನಿಧಿಗೆ ಅಭಿಷೇಕ ನೆರವೇರಿಸುತ್ತಾರೆ. 26ರಂದು ದೇವಿಯ ಮೂಲ ಸ್ಥಳ ಪಾವಗಡ ತಾಲೂಕಿನ ನಿಡಗಲ್ನಿಂದ ಭಕ್ತರು ಬರಿಗಾಲಿನಲ್ಲಿ ಮೀಸಲು ಹಾಲು ತಂದು ಬಳಿಕ ದೇವಿಯನ್ನ ಗೌಸಮುದ್ರದಿಂದ ಗ್ರಾಮದಿಂದ ಜಾತ್ರೆ ನಡೆಯುವ ತುಮಲಿಗೆ ಹುರುಮೆ, ಡೋಲು, ಕಲಾ ತಂಡದೊಂದಿಗೆ ಕರೆ ತರಲಾಗುತ್ತದೆ. ತುಮಲಿಗೆ ದೇವಿಯನ್ನ ಹೊತ್ತು ತಂದ ಭಕ್ತರು ಪೌಳಿಯನ್ನ 3 ಸುತ್ತು ಪ್ರದಕ್ಷಿಣೆ ಹಾಕಿ ನಂತರ ಪಟ್ಟಕ್ಕೆ ಕೂರಿಸುತ್ತಾರೆ. ಹರಕೆ ಮಾಡಿಕೊಂಡ ಭಕ್ತರು ಸೂರು ಮೆಣಸು, ಬಾಳೆಹಣ್ಣು, ಕೋಳಿ ಬೆಳೆದ ಫಸಲು ತೂರಿ ಯಾವುದೇ ರೋಗ ಬಾಧೆಗಳು ಬಾರದಂತೆ ರಕ್ಷಿಸುವಂತೆ ಬೇಡಿಕೊಳ್ಳುತ್ತಾರೆ. ಚಿಕ್ಕ ಮಕ್ಕಳಿಗೆ ಕಾಣಿಸಿಕೊಳ್ಳುವ ಅಮ್ಮ, ದಡಾರ, ಕೆಮ್ಮು ಇತರೆ ರೋಗ ಬಾಧೆ ನಿವಾರಣೆಗೆ ಹರಕೆ ಮಾಡಿಕೊಂಡವರು ಬೇವಿನ ಸೀರೆ ಹುಟ್ಟು ಹರಕೆ ತೀರಿಸುತ್ತಾರೆ. ಈ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸೇರುವ ನಿರೀಕ್ಷೆ ಇದ್ದು, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಯಿಂದ ಮೂಲ ಸೌಕರ್ಯಗಳನ್ನು ಒದಗಿಸಿದೆ. ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಜಾತ್ರೆ ಮಹೋತ್ಸವ 25/8/2003 ದಿನ ಇಲ್ಲಾಂದರೆ 4 ದಿನ ಜಾತ್ರೆ ನಡೆಯತಕ್ಕದ್ದು. ಈ ಜಾತ್ರೆಗೆ ಸುಮಾರು 6ರಿಂದ 8 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಕ್ತಾದಿಗಳು ಸೇರುವ ನಿರೀಕ್ಷೆ ಇದೆ. ಆ ಭಕ್ತಾದಿಗಳಿಗೆ ಬರುವಂಥ ಮೂಲ ಸೌಕರ್ಯಗಳು ಈಗಾಗಲೇ ಜಿಲ್ಲಾ ಆಡಳಿತದಿಂದ ಮತ್ತು ತಾಲೂಕು ಆಡಳಿತದಿಂದ ಎಲ್ಲ ಇಲಾಖೆವಾರು ನಾವು ಈಗಾಗಲೇ ಎಲ್ಲ ಕ್ಷೇತ್ರದಿಂದ ಅದಕ್ಕೆ ಏನೇನು ಬೇಕು ವ್ಯವಸ್ಥೆ, ಮೂಲಭೂತ ಸೌಕರ್ಯ ಏನು ಬೇಕು ಎಲ್ಲ ಇವಾಗಲೇ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಇವತ್ತು ಆಗಲೇ ಜಂಗಲ್ ಕಟ್ಟಿಂಗ್ ಮತ್ತು ದುರಸ್ತಿಗಳು ಉಚಿತ